ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೋವಾದ ಒಂದು ಹಾಂಟೆಡ್ ಹೋಟೆಲ್ನಲ್ಲಿ ಹೊಸದಾಗಿ ಮದುವೆಯಾಗಿದ್ದ ಬೆಂಗಳೂರಿನ ದಂಪತಿಗಳಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಡುವು ಮಾಡಿಕೊಂಡು ಎಲ್ಲಿಗಾದರೂ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ರೆ ಹುಡುಗರ ತಲೆಯಲ್ಲಿ ಮೊದಲು ಬರೋದೇ ಗೋವಾ. ಹೊಸದಾಗಿ ಮದುವೆ ಆಗಿರೋರು ಹನಿಮೂನ್ಗೆ ಎಲ್ಲಾದರೂ ಹೋಗಬೇಕು ಅಂದ್ರೂ ಅವರ ಬಾಯಲ್ಲಿ ಬರೋ ಹೆಸರು ಕೂಡ ಗೋವಾ. ಯಾಕಂದರೆ ಗೋವಾ ನಮ್ಮ ಭಾರತದ ತುಂಬ ಫೇಮಸ್ ಆದ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ದೇಶ ವಿದೇಶಗಳಿಂದ ಕೂಡ ಟೂರಿಸ್ಟ್ಗಳು ಗೋವಾಗೆ ಬರ್ತಾರೆ. ಆದರೆ ಗೋವಾ ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಮಾತ್ರವಲ್ಲ, ಅದೊಂದು ಹಾಂಟೆಡ್ ಪ್ಲೇಸ್ ಕೂಡ. ಗೋವಾದಲ್ಲೂ ತುಂಬ ಭಯಂಕರವಾದ ಸಾಕಷ್ಟು ಹಾಂಟೆಡ್ ಪ್ಲೇಸಸ್ಗಳು ಇದ್ದಾವೆ. ಅಂಥ ಒಂದು ಹಾಂಟೆಡ್ ಹೋಟೆಲ್ನಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಗೋವಾದ ಆ ಒಂದು ಹಾಂಟೆಡ್ ಹೋಟೆಲ್ನಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ದಂಪತಿಗಳ ಹೆಸರು ವರುಣ್ ಮತ್ತು ಅವನ ಹೆಂಡತಿ ಸಹನಾ. ಇನ್ನು ವರುಣ್ ಬೆಂಗಳೂರಿನ ನಿವಾಸಿಯಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸಹನಾ ಕೂಡ ಬೆಂಗಳೂರಿನ ನಿವಾಸಿಯಾಗಿದ್ದು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಇವರಿಬ್ಬರಿಗೂ ಈ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2007ರಲ್ಲಿ. ವರುಣ್ ಮತ್ತು ಸಹನಾ ಇವರಿಬ್ಬರಿಗೂ ಮದುವೆಯಾಗಿ ಜಸ್ಟ್ 10 ದಿನ ಆಗಿತ್ತು ಅಷ್ಟೇ. ಆದ್ದರಿಂದ ಇವರು ಹನಿಮೂನ್ಗೆ ಗೋವಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆದರೆ ಗೋವಾದಲ್ಲಿ ಅವ್ರಿಗೆ ಹನಿಮೂನ್ ಎಕ್ಸ್ಪೀರಿಯನ್ಸ್ ಆಗೋದಿರಲಿ, ಆ ಜಾಗದಿಂದ ಅವರು ಬದುಕಿ ವಾಪಸ್ ಬಂದಿದ್ದೇ ಹೆಚ್ಚು. ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ, ವರುಣ್ ಮತ್ತು ಸಹನಾ ಇಬ್ಬರು ಒಂದು 5 ದಿನ ಗೋವಾಗೆ ಹನಿಮೂನ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದೇ ರೀತಿಯೇ ಅವರಿಬ್ಬರು ಗೋವಾ ತಲುಪ್ತಾರೆ. ಮೊದಲನೇ ದಿನದ ಅವರ ಹನಿಮೂನ್ ತುಂಬ ಚೆನ್ನಾಗಿತ್ತು. ಹೊಸ ಹೊಸ ಜಾಗಗಳನ್ನು ನೋಡ್ತಾರೆ, ಬೀಚ್ನಲ್ಲಿ ಆಡ್ತಾರೆ, ಪಾರ್ಟಿ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಮೊದಲನೇ ದಿನ ಅವರು ಉಳ್ಕೊಂಡಿದ್ದ ಆ ಹೋಟೆಲ್ ಅವ್ರಿಗೆ ಅಷ್ಟೇನು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಅವರು ಬೇರೆ ಹೋಟೆಲ್ನ ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ. 2ನೇ ದಿನ ಕೂಡ ಅವರ ಹನಿಮೂನ್ ಚೆನ್ನಾಗಿರುತ್ತೆ. ಆವತ್ತು ಕೂಡ ಅವರು ಹೊಸ ಹೊಸ ಜಾಗಗಳನ್ನು ನೋಡ್ತಾರೆ, ಬೀಚ್ನಲ್ಲಿದ್ದ ಗೇಮ್ಸ್ಗಳನ್ನು ಆಟ ಆಡಿ ಎಂಜಾಯ್ ಮಾಡ್ತಾರೆ. ಈ ರೀತಿ ಅವತ್ತು ಸಂಜೆ 5 ಗಂಟೆ ಆಗೋಗುತ್ತೆ. ಆ ಟೈಮ್ನಲ್ಲಿ ವರುಣ್ ಮತ್ತು ಸಹನಾ ಇಬ್ಬರು ಒಬ್ಬರ ಕೈಯನ್ನೊಬ್ಬರು ಹಿಡ್ಕೊಂಡು ಆ ಬೀಚ್ನ ದಡದಲ್ಲಿ ಹಾಗೇ ನಡ್ಕೊಂಡು ಮಾತಾಡಿಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಹೀಗೆ ಅವರಿಬ್ಬರು ವಾಕ್ ಮಾಡ್ತಾ ಜನರಿಂದ ಸ್ವಲ್ಪ ದೂರ ಬಂದುಬಿಡ್ತಾರೆ. ಈಗ ಆ ಬೀಚ್ನ ದಡದಲ್ಲಿ ಇದ್ದದ್ದು ವರುಣ್ ಮತ್ತು ಸಹನಾ ಇಬ್ಬರು ಮಾತ್ರ. ಈ ರೀತಿ ವರುಣ್ ಮತ್ತು ಸಹನಾ ಇಬ್ಬರು ಆ ಬೀಚ್ನ ದಡದಲ್ಲಿ ವಾಕ್ ಮಾಡ್ತಾ ಇರುವಾಗ ಒಬ್ಬ ಅನಾಮಿಕ ವ್ಯಕ್ತಿ ಅವರನ್ನು ಭೇಟಿಯಾಗ್ತಾನೆ. ಆಗ ವರುಣ್ ಮತ್ತು ಸಹನಾ ಆ ಅನಾಮಿಕ ವ್ಯಕ್ತಿಯನ್ನು ನೋಡಿ, ಏನು ಬೇಕು ನಿಮಗೆ, ಯಾರು ನೀವು ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಇವರಿಬ್ಬರನ್ನು ನೋಡ್ತಾ, ನಿಮ್ಮನ್ನು ನೋಡ್ತಾ ಇದ್ದರೆ ಇತ್ತೀಚೆಗೆ ಮದುವೆ ಆಗಿರೋ ಥರ ಕಾಣ್ತಾ ಇದ್ದೀರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇವರಿಬ್ಬರು, ಹಾಂ ಹೌದು, ನಮ್ಮ ಮದುವೆಯಾಗಿ 10 ದಿನ ಆಯ್ತಷ್ಟೇ, ಹನಿಮೂನ್ಗೆ ಅಂತ ಬಂದಿದ್ದೀವಿ. ಹೌದು, ಇದೆಲ್ಲ ನಿಮ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ಅನಾಮಿಕ ವ್ಯಕ್ತಿ, ಏನಿಲ್ಲ ಮೇಡಮ್, ನಮ್ಮದು ಒಂದು ಹೋಟೆಲ್ ಇದೆ, ಹೊಸದಾಗಿ ಓಪನ್ ಮಾಡಿರೋದು. ಅದಕ್ಕೆ ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್ಗೆ ಒಳ್ಳೆ ಡಿಸ್ಕೌಂಟ್ನಲ್ಲಿ ರೂಮ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ರೂಮ್ಸ್ಗಳು ಕೂಡ ತುಂಬ ಲಕ್ಸುರಿ ಆಗಿದೆ ಮತ್ತು ಜಾಸ್ತಿ ಜನ ಕೂಡ ಇರೋದಿಲ್ಲ. ಹೊಸದಾಗಿ ಮದುವೆ ಆಗಿರೋರಿಗೆ ಪ್ರೈವಸಿ ಕೂಡ ಇರುತ್ತೆ. ಅದಕ್ಕೆ ನಿಮಗೇನಾದರೂ ನಮ್ಮ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದೆಯೋನೋ ಇಲ್ವೋ ಅಂತ ಕೇಳೋಣ ಅಂತ ಬಂದೆ ಮೇಡಮ್
ಅಂತ ಹೇಳ್ತಾನೆ. ಆ ವ್ಯಕ್ತಿ ಆ ಮಾತನ್ನು ಹೇಳಿದ ಮೇಲೇ ಇವರಿಬ್ಬರಿಗೆ ಮೊದಲನೇ ದಿನ ನಾವು ಉಳ್ಕೊಂಡಿದ್ದ ಹೋಟೆಲ್ ಅಷ್ಟೇನು ಚೆನ್ನಾಗಿರ್ಲಿಲ್ವಲ್ಲ, ಹೊಸ ರೂಮ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಆದರೆ ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀವಿ ಅನ್ನೋದು ನೆನಪಾಗುತ್ತೆ. ಇದಾದಮೇಲೆ ಇವರಿಬ್ಬರಿಗೂ ಆ ಅನಾಮಿಕ ವ್ಯಕ್ತಿಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾವಿಬ್ಬರು ಡಿಸ್ಕಸ್ ಮಾಡಬೇಕು, ಆಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ. ಆಗ ಆ ಅನಾಮಿಕ ವ್ಯಕ್ತಿ ಒಂದಷ್ಟು ದೂರದಲ್ಲಿ ಹೋಗಿ ನಿಂತ್ಕೋತಾನೆ. ಈ ಕಡೆ ವರುಣ್ ಮತ್ತು ಸಹನಾ ಇಬ್ಬರು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವರುಣ್ ಸಹನಾಗೆ ಏನು ಹೇಳ್ತಾನೆ ಅಂದರೆ, ನಿಜವಾಗ್ಲೂ ಈ ವ್ಯಕ್ತಿನ ನಂಬೇಕಾ? ನನಗ್ಯಾಕೋ ಮನಸ್ಸು ಒಪ್ತಾ ಇಲ್ಲ, ಬೇರೆ ಹೋಟೆಲ್ ನೋಡೋಣವಾ? ಅಷ್ಟಕ್ಕೂ ಅವರು ಹೇಳ್ತಾ ಇರೋ ಥರ ಹೋಟೆಲ್ ಅಷ್ಟು ಚೆನ್ನಾಗಿರೋದೇ ಆದರೆ ಅವ್ರು ಯಾಕೆ ಕಸ್ಟಮರ್ಗಳನ್ನು ಹುಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆದರೆ ಸಹನಾ, ಇಲ್ಲ ಇಲ್ಲ, ಆ ವ್ಯಕ್ತಿ ಹೇಳಿದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋಣ, ಆಫರ್ ಇದೆ ಅಂತಿದ್ದಾನೆ, ಲಕ್ಸುರಿಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ, ಆಗಲಿ ಇವತ್ತೊಂದು ದಿನ ರಾತ್ರಿ ನೋಡೋಣ, ಇಷ್ಟ ಆಗಿಲ್ಲ ಅಂದರೆ ಬೇರೆ ಹೋಟೆಲ್ಗೆ ಹೋಗ್ಬಿಡೋಣ ನಾಳೆ ಅಂತ ಹೇಳಿ ಗಂಡನನ್ನು ಕನ್ವಿನ್ಸ್ ಮಾಡ್ತಾಳೆ. ಕೊನೆಗೆ ವರುಣ್ ಮತ್ತು ಸಹನಾ ಆ ವ್ಯಕ್ತಿಗೆ ಸರಿ ಆಯಿತು, ನಿಮ್ಮ ಹೋಟೆಲ್ನಲ್ಲೇ ರೂಮ್ ಬುಕ್ ಮಾಡ್ಕೊತೀವಿ, ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದೇ ರೀತಿಯೇ ಆ ವ್ಯಕ್ತಿ ಇವರಿಬ್ಬರನ್ನ ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಬೀಚ್ನಿಂದ ಆ ಹೋಟೆಲ್ಗೆ ಹೋಗೋ ದಾರಿ ಏನಿತ್ತು ಅದು ಕಂಪ್ಲೀಟಾಗಿ ಒಂದು ಕಾಡಿನ ದಾರಿ ಆಗಿತ್ತು. ಕೊನೆಗೂ ಅವರಿಬ್ಬರು ಆ ಹೋಟೆಲ್ಗೆ ರೀಚ್ ಆಗ್ತಾರೆ. ಅಲ್ಲಿದ್ದ ಸ್ಟಾಫ್ಗಳು ಇವರನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ. ಅವ್ರಿಗೆ ಏನು ಬೇಕೋ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ. ಕೊನೆಗೆ ಅವ್ರಿಗೆ ಅಂತ ಅಲಾಟ್ ಮಾಡಿದ್ದ ರೂಮ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಇಬ್ರಿಗೂ ಆಶ್ಚರ್ಯ ಆಗೋಗತ್ತೆ. ಯಾಕಂದರೆ ಆ ಅನಾಮಿಕ ವ್ಯಕ್ತಿ ಹೇಳಿದ ಹಾಗೇನೆ ರೂಮ್ ತುಂಬ ಲಕ್ಸುರಿಯಸ್ ಆಗಿತ್ತು. ಇದನ್ನೆಲ್ಲ ನೋಡಿ ವರುಣ್ ಮತ್ತು ಸಹನಾ ಇಬ್ರಿಗೂ ತುಂಬ ಖುಷಿಯಾಗೋಗುತ್ತೆ. ಇಷ್ಟು ಕಮ್ಮಿ ಕಾಸಲ್ಲಿ ಇಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ಬಿಡತ್ತೆ. ನಾವು ಇನ್ನೂ 4 ದಿನ ಗೋವಾದಲ್ಲೇ ಇರಬೇಕು, ಆ 4 ದಿನ ಕೂಡ ನಾವು ಇದೇ ಹೋಟೆಲ್ನಲ್ಲೇ ಇದ್ದುಬಿಡೋಣ ಅಂತ ಗಂಡ ಹೆಂಡತಿ ಇಬ್ಬರು ಡಿಸೈಡ್ ಮಾಡ್ತಾರೆ. ಆದರೆ ತುಂಬ ಹೊತ್ತಾದ ಮೇಲೆ ಸಹನಾಗೆ ಒಂದು ಅನುಮಾನ ಬರುತ್ತೆ. ಅವಳ ಗಂಡನ ಹತ್ರ ಏನು ಹೇಳ್ತಾನೆ ಅಂದರೆ, ವರುಣ್, ನಾವು ಕಮ್ಮಿ ಕಾಸಲ್ಲಿ ಒಳ್ಳೆ ಹೋಟೆಲ್ ಸಿಕ್ತು ಅಂತ ಖುಷಿ ಪಡ್ತಾ ಇದ್ದೀವಿ, ಆದರೆ ನೀನೊಂದು ವಿಷಯ ಗಮನಿಸಿದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ವರುಣ್, ಇಲ್ಲ, ಏನು ಹೇಳು ಅಂತ ಹೇಳಿದಾಗ ಸಹನಾ, ನಮ್ಮನ್ನು ಬೀಚ್ ಹತ್ರ ಮೀಟ್ ಮಾಡಿದ ವ್ಯಕ್ತಿ ಈ ಹೋಟೆಲ್ನಲ್ಲಿ ಇರೋ ಸ್ಟಾಫ್ಗಳು ಎಲ್ಲರ ಮುಖಗಳು ನೋಡೋದಕ್ಕೆ ಒಂದೇ ಥರ ಇದೆ, ಅದನ್ನು ಗಮನಿಸ್ದ ನೀನು ಅಂತ ಕೇಳ್ತಾಳೆ. ಆಗ ವರುಣ್, ಹಾಂ, ಅದನ್ನು ನಾನು ಕೂಡ ಗಮನಿಸಿದ್ದೀನಿ, ಆದರೆ ಅದರಲ್ಲಿ ಭಯ ಪಡೋ ಅಂಥದ್ದೇನಿದೆ ಅಂತ ಹೇಳಿ ಹೆಂಡತಿಯನ್ನು ಸಮಾಧಾನ ಮಾಡ್ತಾನೆ. ಈ ರೀತಿ 2ನೇ ದಿನದ ರಾತ್ರಿ ಆ ಹೋಟೆಲ್ನಲ್ಲೇ ಕಳೆದೋಗುತ್ತೆ. ಆದರೆ 3ನೇ ದಿನದಿಂದ ಏನಾಗುತ್ತೆ ಅಂದರೆ, ಆ ಹೋಟೆಲ್ನ ಸ್ಟಾಫ್ಗಳು ಇವರಿಬ್ಬರನ್ನ ಆಚೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಫ್ರೀಯಾಗಿ ಊಟ ಕೊಡ್ತೀವಿ, ರೂಮ್ ಕೂಡ ಫ್ರೀಯಾಗಿ ಕೊಡ್ತೀವಿ, ನಿಮ್ಗೇನು ಬೇಕು ಹೇಳಿ ಅದನ್ನು ನಾವು ಅರೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಹೊರತು ಆಚೆ ಹೋಗೋದಕ್ಕೆ ಮಾತ್ರ ಬಿಡ್ತಾ ಇರಲಿಲ್ಲ. ಈ ರೀತಿ ಸಂಜೆವರೆಗೂ ವರುಣ್ ಮತ್ತು ಸಹನಾ ಆ ಹೋಟೆಲ್ನಿಂದ ಆಚೆನೇ ಬರದೆ ಆ ಹೋಟೆಲ್ ಒಳಗೆ ಇದ್ದು ಬಿಡ್ತಾರೆ. ಆಗ ವರುಣ್, ನಾವು ಬಂದಿರೋದು ಹನಿಮೂನ್ನ ಎಂಜಾಯ್ ಮಾಡೋದಕ್ಕೆ ಅಂತ, ಆದರೆ ಇವು ನೋಡಿದ್ರೆ ಫ್ರೀಯಾಗಿ ಊಟ ಕೊಡ್ತೀವಿ, ಫ್ರೀಯಾಗಿ ರೂಮ್ ಕೊಡ್ತೀವಿ ಅಂತ ಏನೇನೋ ಹೇಳಿ ನಮ್ಮನ್ನು ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ವಲ್ಲ, ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಬಟ್ಟೆ ಪ್ಯಾಕ್ ಮಾಡ್ಕೊ, ಈಗಲೇ ಹೊರಟೋಗೋಣ ಅಂತ ಹೇಳ್ತಾನೆ. ಕೊನೆಗೆ ಸಹನಾ ಮತ್ತು ವರುಣ್ ಇಬ್ಬರು ಅವರ ಲಗೇಜ್ ಬ್ಯಾಗ್ನ ತಗೊಂಡು ಆ ಹೋಟೆಲ್ನ ರಿಸೆಪ್ಷನಿಸ್ಟ್ ಹತ್ರ ಬಂದು, ನಾವು ಇಮ್ಮಿಡಿಯೇಟಾಗಿ ಈಗಲೇ ರೂಮ್ ಖಾಲಿ ಮಾಡ್ತಾ ಇದ್ದೀವಿ, ನಮಗೆ ಬೇಗ ಚೆಕ್ಔಟ್ ಮಾಡಿಕೊಟ್ಬಿಡಿ ಅಂತ ಕೇಳ್ತಾನೆ. ಆಗ ಆ ರಿಸೆಪ್ಷನಿಸ್ಟ್, ಯಾವ ಹೋಟ್ಲು, ಯಾವ ರೂಮು ಅಂತ ಇವರನ್ನೇ ಪ್ರಶ್ನೆ ಮಾಡ್ತಾಳೆ.
ಅವಳು ಹೇಳಿದ್ದನ್ನು ಕೇಳಿ ಇವರು ಅಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದೇ ಗೊಂದಲದಲ್ಲಿ ವರುಣ್ ಕೋಪದಿಂದ, ನಾವು ನಿಮ್ಮ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಆಯಿತಾ, ರೂಮ್ನ ಖಾಲಿ ಮಾಡ್ತಾ ಇದ್ದೀವಿ, ನಾನು ಹೇಳಿದ್ದು ನಿಮಗೆ ಈಗಲಾದರೂ ಅರ್ಥ ಆಯ್ತಲ್ವಾ ಅಂತ ಕೇಳ್ತಾನೆ. ಆಗ ಆ ಹೋಟೆಲ್ ರಿಸೆಪ್ಷನಿಸ್ಟ್, ಇಲ್ಲಿ ಯಾವ ಹೋಟ್ಲು ಇಲ್ಲ, ನೀವು ಯಾವ ರೂಮ್ ಕೂಡ ಬುಕ್ ಮಾಡಿಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಇವರು ಮುಂದೆ ನೋಡಿಕೊಂಡು ಮಾತಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರೋ ಬಂದ ಹಾಗೆ ಅನಿಸುತ್ತೆ. ವರುಣ್ ಮತ್ತು ಸಹನಾ ಇಬ್ಬರು ಹಿಂದೆ ತಿರುಗಿ ನೋಡ್ತಾರೆ ಅಷ್ಟೇ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಅವರಿಬ್ಬರು ದಿಗ್ಭ್ರಾಂತರಾಗಿ ಹೋಗ್ತಾರೆ. ಯಾಕಂದರೆ ಅವರ ಕಣ್ಣ ಮುಂದೆ ಒಂದು ಕಾರಿಡಾರ್ ಇರುತ್ತೆ, ಮತ್ತು ಆ ಕಾರಿಡಾರ್ ಪೂರ್ತಿಯಾಗಿ ಪಾಳು ಬಿದ್ದೋಗಿರುತ್ತೆ. ಎಷ್ಟೋ ವರ್ಷಗಳಿಂದ ಆ ಕಟ್ಟಡಕ್ಕೆ ಜನರು ಕಾಲೇ ಇಟ್ಟಿಲ್ವೇನೋ ಅನ್ನೋ ಸ್ಥಿತಿಯಲ್ಲಿ ಇರುತ್ತೆ. ತಕ್ಷಣ ವರುಣ್ ಮುಂದೆ ತಿರುಗ್ತಾನೆ. ಆದರೆ ಇಷ್ಟೊತ್ತು ವರುಣ್ ಜೊತೆ ಮಾತಾಡಿದ ಆ ರಿಸೆಪ್ಷನಿಸ್ಟ್ ಕೂಡ ಮಾಯ ಆಗೋಗಿರ್ತಾಳೆ. ಅವಳು ನಿಂತಿದ್ದ ಆ ರಿಸೆಪ್ಷನ್ ಜಾಗ ಕೂಡ ಪಾಳು ಬಿದ್ದೋಗಿರುತ್ತೆ. ತಕ್ಷಣ ವರುಣ್ ಮತ್ತು ಸಹನಾ ಇಬ್ಬರು ಬ್ಯಾಗ್ ತಗೊಂಡು ಆ ಹೋಟೆಲ್ನಿಂದ ಆಚೆ ಓಡಿ ಬಂದ್ಬಿಡ್ತಾರೆ. ಈ ರೀತಿ ಆಚೆ ಓಡಿ ಬಂದ ವರುಣ್ ಮತ್ತು ಸಹನಾ ಅದೇ ಬೀಚ್ಗೆ ವಾಪಸ್ ಹೋಗ್ತಾರೆ. ಅಲ್ಲಿ ಒಂದೆರಡು ಮೂರು ಅಂಗಡಿಗಳು ಓಪನ್ ಆಗಿರುತ್ತೆ. ವರುಣ್ ಆ ಅಂಗಡಿಯವ್ರ ಹತ್ರ ನಡೆದ ಎಲ್ಲ ವಿಷಯವನ್ನು ಹೇಳಿದಾಗ ಅವರು ಹೇಳಿದ್ದೇನೆಂದರೆ, ನೀವು ಹೋದ ಆ ಹೋಟೆಲ್ ನಿಜ ಅಲ್ಲ, ನೀವು ಹೋಗಿದ್ದು, ತಿಂದಿದ್ದು, ಮಲಗಿದ್ದು ಎಲ್ಲ ಸುಳ್ಳು. ಯಾಕಂದರೆ ನೀವು ಹೋಗಿದ್ದ ಆ ಹೋಟೆಲ್ ಓಪನ್ ಆಗಲೇ ಇಲ್ಲ. ಆ ಹೋಟೆಲ್ನ ಮುಚ್ಚಾಕೆ ಹತ್ರ 17 ವರ್ಷ ಆಗಿದೆ. ಆ ಹೋಟೆಲ್ನ ಮಾಲೀಕನನ್ನು ಅದೇ ಹೋಟೆಲ್ನಲ್ಲೇ ಹತ್ಯೆ ಮಾಡಲಾಯಿತು. ಅಷ್ಟೇ ಅಲ್ಲ, ಆ ಹೋಟೆಲ್ನಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡಿದ್ದ ಸ್ಟಾಫ್ಗಳನ್ನು ಕೂಡ ಹತ್ಯೆ ಮಾಡಲಾಯಿತು. ಈಗಲೂ ಕೂಡ ಆಗಾಗ ಜನರಿಗೆ ಆ ಹೋಟೆಲ್ ನಿಜವಾಗ್ಲೂ ಇದೆಯೇನೋ ಅನ್ನೋ ರೀತಿ ಭಾಸವಾಗುತ್ತೆ. ಆದರೆ ಅದು ಯಾವುದು ನಿಜ ಅಲ್ಲ. ಇದು ವರುಣ್ ಮತ್ತು ಸಹನಾಗೆ ಗೋವಾದ ಒಂದು ಹಾಂಟೆಡ್ ಹೋಟೆಲ್ನಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟಕ್ಕೂ ಆ ಹೋಟೆಲ್ ಹೆಸರು ಏನು ಅಂತ ನಾನು ಹೇಳಿಲ್ವಲ್ಲ, ಆ ಹೋಟೆಲ್ನ ಹೆಸರು ಸೀನಾ ಹೋಟೆಲ್. ಈಗಲೂ ಕೂಡ ಈ ಹೋಟೆಲ್ ಗೋವಾದಲ್ಲಿ ಹಾಗೇ ಇದೆ. ಈಗ ನೋಡೋದಕ್ಕೆ ಇನ್ನೂ ಜಾಸ್ತಿ ಭಯಂಕರವಾಗಿದೆ. ನೀವು ಬೇಕಾದರೆ ಗೂಗಲ್ನಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನಿಮಗೇನಾದರೂ ಇದೇ ರೀತಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಗೋಸ್ಟ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.